ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ಚೌದಾಪುರಿ ಹಿರೇಮಠದ ಶಾಂತವೀರ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಆಯೋಜಿಸಿದ ಧರ್ಮಸಭೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಚೌದಾಪುರಿ ಹಿರೇಮಠದ ವತಿಯಿಂದ ನಗರದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಧರ್ಮ ಉಳಿದರೆ ಮಾತ್ರ ದೇಶ ಉಳಿಯುತ್ತದೆ, ದೇಶ ಉಳಿದರೆ ಧರ್ಮ ಉಳಿಯುತ್ತದೆ. ನಮ್ಮ ದೇಶದಿಂದ ಬೇರ್ಪಟ್ಟ ಬಳಿಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತಿದೆ. ಹೀಗಾಗಿ ಧರ್ಮ ದೇಶವನ್ನು ನಾವು ಬಿಟ್ಟುಕೊಡಬಾರದು ಎಂದು ಕರೆ ನೀಡಿದರು. ಮಹಿಳೆಯರಿಗೆ ಹುಡಿ ನಾನೇ ತುಂಬಬೇಕು ಅಂತ ಆಸೆನೂ ಇತ್ತು. ಆದ್ರೆ ನಿನ್ನೆಯಿಂದ ಪಾರ್ಲಿಮೆಂಟ್ ಆರಂಭ ಆದ ಕಾರಣಕ್ಕಾಗಿ ನಾನು ಬರಕ್ಕಾಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ನಿಮ್ಮೆಲ್ಲರನ್ನ ನೋಡ್ಬೇಕು. ಕನಿಷ್ಠ 11,000 ಹೆಣ್ಮಕ್ಳು ಅಲ್ಲ ಅಂದ್ರು 2,000-3,000 ಹೆಣ್ಮಕ್ಳು ದರ್ಶನ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ಪೂಜ್ಯನ ದರ್ಶನ ಮಾಡಬೇಕು ಅಂತ ಬಂದಿದ್ದೀನಿ. ಯಾಕಂದ್ರೆ ಪೂಜ್ಯ ರಾಜಶೇಖರ್ ಅವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ಹಿರಿಯ ಸ್ವಾಮೀಜಿ ಸತಾಯಿ ಶ್ರೀ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪುಣ್ಯ ಸ್ಮರಣೆಯನ್ನು ನೀವು ಮಾಡ್ತಾ ಇದ್ದೀರಿ. ಅವರ ಸ್ಮರಣೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಪ್ರವಚನ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ದೇವರು, ಬಸವಣ್ಣನ ತತ್ವ, ರೇಣುಕಾಚಾರ್ಯರವರ ತತ್ವ ವಿಚಾರಗಳನ್ನೇನು ನೀವು ಪ್ರಚುರ ಮಾಡಬೇಕು ಅನ್ನುವಂಥದನ್ನ ಆಸೆ ಇಟ್ಟು ಮಾಡ್ತಾ ಇದ್ದೀರಿ. ಅದರಲ್ಲಿ ನಾನು ಭಾಗವಹಿಸುವಂತ ಅವಕಾಶವನ್ನ ಪೂಜ್ಯರು ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತಾಯಂದ್ರೆ ಈ ದೇಶದಲ್ಲಿ ಧರ್ಮ ಉಳಿದಿದೆ ಅಂತಂದ್ರೆ ಅದು ಹೆಣ್ಮಕ್ಳಿಂದ ಉಳಿದಿದೆ ಅಂತ ನಾನು ಬಹಳ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ವ್ಯಾಟಿಕನ್ ಅಲ್ಲಿ ಒಂದು ಚರ್ಚೆ ನಡೀತಂತೆ. ಪ್ರತಿ ವರ್ಷ ಒಂದು ಮೀಟಿಂಗ್ ಆಗುತ್ತೆ. ಪೋಪನ ಮುಂದೆ ಚರ್ಚೆ ಆಗುತ್ತೆ. ಚರ್ಚೆ ಬೇರೆ ಬೇರೆ ದೇಶಗಳಲ್ಲಿ ಅವರ ಧರ್ಮವನ್ನ ಪ್ರಚಾರ ಮಾಡಕ್ಕೆ ಅವರು ದುಡ್ಡು ಕೊಡ್ತಾರೆ. ಅವರ ಫಾದರ್ಗಳನ್ನ, ಸಿಸ್ಟರ್ಗಳನ್ನ ಕಲಿಸ್ತಾರೆ. ಪ್ರತಿ ವರ್ಷ ಅದನ್ನು ಅವಲೋಕನ ಮಾಡ್ತಾರೆ ಅವರು. ಆದ್ರೆ ಭಾರತದಿಂದ ಹೋದಂತ ಫಾದರ್ಸು ಭಾರತದಲ್ಲಿ ಬೇಗ ಮತಾಂತರ ಮಾಡುವುದು ಸುಲಭ ಇಲ್ಲ, ಸುಲಭದ ಕೆಲಸ ಅಲ್ಲ. ನಾವು ಅಷ್ಟು ಫಾಸ್ಟ್ ಆಗಿ ನಾನು ಮಾಡಕ್ ಆಗ್ತಾ ಇಲ್ಲ, ನಾವು ಅನ್ಕೊಂಡಂಗೆ ಮಾಡಕ್ ಆಗ್ತಿಲ್ಲ ಅನ್ನುವಂತ ವರದಿ ಕೊಡ್ತಾರೆ. ಒಂದು ವರ್ಷದಲ್ಲಿ ಪೇಪರ್ ಅಲ್ಲಿ ಬಂದಿರೋದು ನಾನು ಓದಿದೆ. ಆವಾಗ ಅಲ್ಲಿಯ ಜನ ಉಳ್ಳವರು ಕೇಳ್ತಾರೆ ಯಾಕೆ ಅಂತ. ಭಾರತದಲ್ಲಿ ಬಡತನ ಇದೆ, ಭಾರತದಲ್ಲಿ ಆಸ್ಪತ್ರೆಗೆ ಕೊರತೆ ಇದೆ, ವಿದ್ಯೆಗೆ ಕೊರತೆ ಇದೆ, ಬಡವರಿದ್ದಾರೆ, ಜಾತಿ ಇದೆ, ಕೆಳಜಾತಿ, ಮೇಲ್ಜಾತಿ, ಈ ರೀತಿ ಹಲವಾರು ಏರುಪೇರುಗಳು ಭಾರತದಲ್ಲಿದೆ. ಯಾಕಾಗಲ್ಲ? ಅದಕ್ಕೆ ಅಲ್ಲಿಯ ವರದಿ ಆಗುತ್ತಂತೆ. ಅಲ್ಲಿ ಭಾರತದಲ್ಲಿ ನಮ್ಮ ತಾಯಿಯಂದ್ರು ನಮ್ಮ ಮಕ್ಕಳಿಗೆ ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ಹಬ್ಬ, ನಮ್ಮ ಹರಿದಿನ, ನಮ್ಮ ವಿಚಾರವನ್ನ ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ನಮಗೆ ಸುಲಭ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರಂತೆ. ನಮ್ಮ ತಂದೆಯರು ದುಡಿಯಕ್ಕೆ ಹೊರಗೆ ಹೋಗ್ತಾರೆ, ಹೊರಕ್ಕೆ ಹೋಗ್ಬೋದು ಅಥವಾ ಕೆಲ್ಸಕ್ಕೆ ಹೋಗ್ಬೋದು. ದಿನನಿತ್ಯ ನಮ್ಮ ಮಕ್ಕಳನ್ನ ತಂದೆ ಗಮನಿಸ್ತಾರೆ ಅನ್ನುವಂಥದ್ದು ಇಲ್ಲ. ಆದ್ರೆ ಇವತ್ತು ಧರ್ಮ ಪ್ರಜ್ಞೆಯನ್ನು ಹುಟ್ಟಿಸುವಂಥದ್ದು ನಮ್ಮ ದೇಶದಲ್ಲಿ, ಅದನ್ನೂ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ತಾಯಿಯಂದ್ರು ಮತ್ತು ನಮ್ಮ ಸಾಧುಗಳು, ಯಾವ ಸಾಧುಗಳು, ಯಾವ ಸನ್ಯಾಸಿಗಳು, ಯಾವ ಸ್ವಾಮೀಜಿಯವರು ಊರೂರಲ್ಲಿ ಇದ್ದಾರೆ, ಬೇರೆ ಬೇರೆ ಮಠದ ಹೆಸರಲ್ಲಿದ್ದಾರೆ. ಆದ್ರೆ ಅವರೆಲ್ಲರ ಉದ್ದೇಶ ಒಂದೇ, ಆ ಊರಲ್ಲಿರುವಂತ ಜನ ಒಗ್ಗಟ್ಟಾಗಿ ಬದುಕಬೇಕು, ಧರ್ಮದಿಂದ ನಡ್ಕೋಬೇಕು, ದೇವರಿಗೆ ಧರ್ಮಗುರುಗಳಿಗೆ ತಲೆಬಾಗಬೇಕನ್ನುವಂತ ವಿಚಾರವನ್ನ ಈ ಎಲ್ಲ ಸಾಧುಗಳು ಹೇಳ್ಕೊಡ್ತಾರೆ ನಮಗೆ. ಯಾವುದೇ ಜಾತಿಯ ಮಠ ಇರ್ಬೋದು,
ಮತ ಎಲ್ಲರ ಭಾವನೆ ಒಂದೇ, ನಮ್ಮ ವಿಚಾರ, ನಮ್ಮ ಆಚಾರ, ನಮ್ಮ ಮತ, ನಮ್ಮ ಸಂಸ್ಕೃತಿ, ನಮ್ಮ ಕಾವಿಗಟ್ಟೆ, ನಮ್ಮ ದೇವರು, ಇವರನ್ನು ಉಳಿಸ್ಬೇಕು. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕನ್ನುವಂಥದ್ದನ್ನ ನಮ್ಮ ಯಾವುದೇ ಗುರುಗಳು ಹೇಳ್ಕೊಡಲ್ಲ. ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಸೇವೆ ಮಾಡ್ತಾರೆ, ಅವರಲ್ಲಿ ಎಷ್ಟು ಶಕ್ತಿ ಇದೆಯೋ, ಭಕ್ತರ ಅವರಿಗೆ ಎಷ್ಟು ದಾನ ಕೊಡ್ತಾರೋ, ಎಷ್ಟು ಆಸ್ತಿ ಇದೆಯೋ ಅದರ ಆಧಾರದ ಮೇಲೆ ಅವರು ಸೇವೆ ಮಾಡುವುದನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇವತ್ತಲ್ಲ, ಕಾಲ ಕಾಲದಿಂದ ಮಾಡ್ತಾ ಬಂದಿದ್ದಾರೆ. ಕಷ್ಟ ಇದೆ, ಬರಗಾಲ ಇದೆ, ಕೊರೋನಾ ಬರಲಿ, ಯಾವುದೇ ಸಂದರ್ಭದಲ್ಲಿ ತಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನ ನಮ್ಮ ಮಠ ಮಂದಿರಗಳು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಮಾಡ್ತಾ ಬಂದಿದ್ದಾರೆ. ಕರ್ನಾಟಕ ಒಂದು ವಿಶೇಷ. ನಮ್ಮ ಮಠ ಮಂದಿರಗಳು ನಮ್ಮ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾರೆ, ಆಶ್ರಮಗಳನ್ನು ನಡೆಸ್ತಾರೆ, ಬಡವರಿಗೆ ಸಹಾಯ ಮಾಡ್ತಾರೆ, ಅನಾಥಾಶ್ರಮಗಳನ್ನು ನಡೆಸ್ತಾರೆ, ಅಂಗವಿಕಲರ ಶಾಲೆಗಳನ್ನು ನಡೆಸ್ತಾರೆ, ದಾಸೋಹವನ್ನು ಮಾಡ್ತಾರೆ. ಕಷ್ಟ ಕಾಲ ಬಂದಾಗ ತಮ್ಮ ಜೋಳಿಗೆಯಲ್ಲಿದ್ದದನ್ನ ಜನಕ್ಕೆ ದಾನ ಮಾಡುವಂತ ಮಠಗಳು ನಮ್ಮ ದೇಶದಲ್ಲಿದ್ದಾವೆ, ನಮ್ಮ ರಾಜ್ಯದಲ್ಲಿದ್ದಾವೆ. ಅದಕ್ಕಾಗಿ ನೀವು 9:30 ಆದ್ರೂ ಕೂಡ ಪ್ರೀತಿಯಿಂದ ಕೂತಿದ್ದೀರಾ. ಯಾಕಂದ್ರೆ ಇದು ನಮ್ದು ಅಂತ ಅನಿಸುತ್ತೆ. ಮಠ ಬೇರೆಯವ್ರಲ್ಲ, ಮಠ ನಮ್ದು. ಇಲ್ಲಿ ಕೂತಿರುವಂತ ಸ್ವಾಮೀಜಿಗಳಿಗೆ ನೀವು ಅಪ್ಪ ಅಂತ ಕರಿತೀರಿ. ನಮ್ಮ ಹುಟ್ಟಿಸಿರುವ ಅಪ್ಪ ಒಬ್ಬ ಇರ್ಬೋದು, ಆದ್ರೆ ನಮ್ಮ ಮಠದ ಸ್ವಾಮೀಜಿಗಳು ನಮ್ಗೆ ಅಪ್ಪನ ತರ ಅನ್ನುವಂಥದ್ದನ್ನು ನೀವು ಮಾತಾಡ್ತಿದ್ದೀರಿ. ಅದಕ್ಕಾಗಿ ತಾಯಂದ್ರೆ ಇವತ್ತು ಈ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ವಿಚಾರ, ನಮ್ಮ ಆಚಾರ ಉಳಿದಾಗ ಮಾತ್ರ ದೇಶ ಉಳಿಯುತ್ತೆ. ಯಾವ ದೇಶ ನಮ್ಮ ಜೊತೆಗೆ ಇದ್ದಿದ್ದು ಬೇರೆ ಆಯ್ತು, ಅಲ್ಲಿ ನಮ್ಮ ಆಚಾರ, ನಮ್ಮ ವಿಚಾರ ಉಳಿಲಿಲ್ಲ, ಅಲ್ಲಿ ಯಾವುದೇ ಕಾವಿಗಟ್ಟೆ ಇಲ್ಲ, ನಮ್ಮಂತೆ ಇದ್ರು ಅವರು. ಇತ್ತೀಚಿನ ದಿನಗಳಲ್ಲಿ ನೀವು ಟಿವಿಯಲ್ಲಿ ನೋಡ್ತಾ ಇದ್ದೀರಿ, ಬಾಂಗ್ಲಾದಲ್ಲಿದ್ದಂತ ಹಿಂದೂಗಳು ಹೇಗೆ ಅವರ ಮನೆಯಲ್ಲೇ ಅವರನ್ನು ನೇತು ಹಾಕ್ತಿದ್ದಾರೆ. ಅವರ ಮನೆಯಲ್ಲಿರುವ ಹೆಣ್ಮಕ್ಳನ್ನ ಆಚೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ತಿದ್ದಾರೆ. ಅಂದ್ರೆ ದೇಶ ಗಟ್ಟಿ ಇದ್ರೆ ನಮ್ಮ ಮತ ಉಳಿಯುತ್ತೆ, ನಮ್ಮ ಧರ್ಮ ಉಳಿಯುತ್ತೆ, ನಮ್ಮ ದೇವರು ಉಳಿತಾರೆ. ನಮ್ಮ ಧರ್ಮ ಗಟ್ಟಿ ಇದ್ರೆ ದೇಶ ಉಳಿಯುತ್ತೆ. ಒಂದಕ್ಕೊಂದು ಪೂರಕವಾಗಿ ನಡೆಯುವಂಥದ್ದು ನಮ್ಮ ಆಚಾರ ಮತ್ತು ನಮ್ಮ ವಿಚಾರ. ಅದಕ್ಕಾಗಿ ನಮ್ಮೆಲ್ಲರಿಗೂ ಧರ್ಮ ಪ್ರಜ್ಞೆ ಇದೆ, ಹಾಗೆ ನಮ್ಮ ಮಕ್ಕಳಿಗೆ ಎಷ್ಟಿದೆ ಇದು ಎಲ್ಲರ ಪ್ರಶ್ನೆ. ಇವತ್ತು ನಮ್ಮ ಎಲ್ಲ ಸಾಧು ಸಂತರು ಕೇಳುವಂಥದ್ದು, ನಿಮ್ಮ ಮನೆಯಲ್ಲಿರುವುದು 1-2 ಮಗು, ಹೆಚ್ಚು ಮಕ್ಕಳು ಇಲ್ಲ ನಮ್ಗೆ. ಇರುವಂತ 1-2 ಮಗುವಿಗೆ ನಾವೆಷ್ಟು ನಮ್ಮ ಧರ್ಮ ಪ್ರಜ್ಞೆಯನ್ನು ಹೇಳ್ಕೊಡ್ತೀವಿ. ಬಸವಣ್ಣನ ತತ್ವವನ್ನ, ರೇಣುಕಾಚಾರ್ಯರ ತತ್ವವನ್ನ ನಾವೆಷ್ಟು ಹೇಳ್ಕೊಡ್ತೀವಿ. ಅವರು ಕಾರ್ಯಕ್ರಮಕ್ಕೆ ಬರ್ತಾರ, ಅವರು ಈ ವಿಚಾರ ಕೇಳ್ತಾರ, ಅವರು ಸಮಾನತೆಯ ಪಾಠ ಬೋಧನೆ ಮಾಡ್ತಾರ, ಅವರು ಕಾಯಕ್ಕೆ ಕೈಲಾಸ ಅನ್ನುವಂತ ನಂಬಿಕೆ ಇಟ್ಟಿದಾರ. ಅವರು ಪರಸ್ಪರ ಯಾವ ಸ್ವಾಮೀಜಿ, ಯಾವ ಮಠಗಳು ಈ ವಿಚಾರವನ್ನು ತಿಳಿಸ್ತಾರೆ, ಅದರ ಜೊತೆಗೆ ಅವರು ಜೋಡಣೆ ಆಗಿದ್ದಾರೆ. ಇದು ನಮ್ಮ ಪ್ರಶ್ನೆ. ಯಾಕಂದ್ರೆ ನಮ್ಮ ಮಕ್ಕಳು ಯಾರು ಇವತ್ತು ನಮ್ಮ ಜೊತೆ ಇರಲ್ಲ. ತುಂಬಾ ಹಳ್ಳಿಗಳಿಗೆ ಹೋದ್ರೆ ವಯಸ್ಸಾದ ಅಜ್ಜ ಅಜ್ಜಿ ಮಾತ್ರ ಇರ್ತಾರೆ, ಅಪ್ಪ ಅಮ್ಮ ಮಾತ್ರ ಇರ್ತಾರೆ. ನಮ್ಮ ಮಕ್ಕಳು ಎಲ್ಲ ಸಿಟಿಯಲ್ಲಿ ಉದ್ಯೋಗ ಮಾಡಕ್ಕೆ ಹೋಗಿದ್ದಾರೆ, ಹೊಟ್ಟೆ ಹೊರಿಯಕ್ಕ ಬೇರೆ ಬೇರೆ ಕೆಲಸಕ್ಕೆ ಎಜುಕೇಟ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, ಮೇಸ್ಟರ್ ಆಗಿದ್ದಾರೆ, ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಆದ್ರೆ ಯಾವುದೇ ಕೆಲಸಕ್ಕೆ ಹೋಗ್ಲಿ ನಮ್ಮ ತಾಯಿಯಂದ್ರ ಬಹಳ ದೊಡ್ಡ ಜವಾಬ್ದಾರಿ. ಅಂದ್ರೆ ನೀನು ಯಾವುದೇ ಊರಿಗೆ ಹೋಗು, ಆದ್ರೆ ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಧರ್ಮ, ನಮ್ಮ ಲಿಂಗ ಪೂಜೆ ಇದನ್ನು ಬಿಡಬೇಡ ಅನ್ನುವಂಥದ್ದನ್ನು ನಾವು ಹೇಳ್ಕೊಡ್ಬೇಕಾಗಿದೆ. ಇದರಿಂದ ದೇಶ ಉಳಿಯೋದು, ಇದರಿಂದ ಧರ್ಮ ಉಳಿಯೋದು. ಪಕ್ಷ ರಾಜಕಾರಣ ಬೇರೆ ಬೇರೆ ಇರ್ಬೋದು, ನಮ್ಮದೇ ಪಕ್ಷ ಬೇರೆ, ಅಲ್ಲಮ ಪ್ರಭುಗಳ ಪಕ್ಷ ಬೇರೆ. ಪಕ್ಷ ರಾಜಕಾರಣ ಯಾವಾಗ? ಚುನಾವಣೆ ಬಂದಾಗ ನಾವು ಪರಸ್ಪರ ವಿರುದ್ಧ ಮಾತಾಡ್ಬೋದು. ಆದ್ರೆ ಬಾಕಿ ಟೈಮಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶದ ಒಳಿತಿಗಾಗಿ ಯೋಚನೆ ಮಾಡಬೇಕಾಗಿದೆ. ಎಲ್ಲರಿಗೂ ಕಿತ್ತಾಡೋಣ, ಜನ ಯಾರಿಗೆ ಓಟ್ ಹಾಕ್ತಾರೆ. ಆದ್ರೆ ದೇಶದ ವಿಚಾರ ಬಂದಾಗ, ಧರ್ಮದ ವಿಚಾರ ಬಂದಾಗ, ಸಂಸ್ಕೃತಿಯ ವಿಚಾರ ಬಂದಾಗ, ದೇವಸ್ಥಾನಕ್ಕೆ ಎಲ್ಲ ತೊಂದರೆ ಆಯ್ತು ಅಂದಾಗ, ಹಿಂದೂಗಳಿಗೆಲ್ಲ ಅನ್ಯಾಯ ಆಯ್ತು ಅಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂತ ಅಗತ್ಯ ಇವತ್ತು ದೇಶದಲ್ಲಿ ಇದೆ. ಈ ದೇಶ ಉಳಿಬೇಕಾಗಿದೆ. ಅದಕ್ಕಾಗಿ ತಾಯಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ತಾಯಂದ್ರ ಮೇಲೆ ಇದೆ. ನಮ್ಮ ಮಕ್ಕಳನ್ನ ಈ ವಿಚಾರವಂತರಾಗಿ ನಾವು ಬೆಳೆಸಬೇಕಾಗಿದೆ. ನಮ್ಮ ಲಿಂಗ ಪೂಜೆ ಎಷ್ಟು ಜನ ಮಾಡ್ತೀವಿ, ಎಷ್ಟು ಜನ ನಾವು ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತೀವಿ. ವರ್ಷಕ್ಕೊಂದ್ಸರಿ ಶಿವರಾತ್ರಿ ಎಲ್ಲ ಅವರು ಮಾಡ್ತಾರ,
ಇದು ಇವತ್ತು ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ಬಸವಣ್ಣ ಅಥವಾ ರೇಣುಕಾಚಾರ್ಯ ನನ್ನ ಮಂದಿರಕ್ಕೆ ಹೋಗಕ್ಕಾಗಲ್ಲ, ಮಂದಿರ ಕಟ್ಸಕ್ಕೂ ಆಗಲ್ಲ. ಮಂದಿರದಲ್ಲಿ ಅವತ್ತಿನ ಕಾಲದಲ್ಲಿ ಜಾತಿ ಪದ್ಧತಿ ಇತ್ತು, ಕೆಲವರನ್ನು ಹೊರಗೆ ಬಿಡ್ತಾ ಇರಲಿಲ್ಲ. ಆವಾಗ ಲಿಂಗಾಯತ ಧರ್ಮ ಆರಂಭ ಆಯಿತು. ಜಾತಿಯನ್ನು ಹೊರದಾಕ್ಬೇಕನ್ನಂತ ಕಾಲಕ್ಕಾಗಿ ಕೈಯಲ್ಲಿ ಲಿಂಗ ಕೊಟ್ಟು ಪೂಜೆ ಮಾಡಿಸಿದ್ರು. ಯಾವ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಾಗಿಲ್ಲ, ನಿನ್ನ ಕೈಯಲ್ಲೇ ನೀನು ಲಿಂಗವನ್ನು ಹುಡುಕು ಅಂತ ಹೇಳಿ, ನಿನ್ನ ಕೈಯಲ್ಲೇ ದೇವರು ಇದ್ದಾರೆ ಅಂತ ನಮ್ಗೆ ಹೇಳ್ಕೊಟ್ರು. ನಾವು ದೇವರು ಎಲ್ಲೇ ಯಾವುದನ್ನು ಕಲ್ಲು ಮಣ್ಣು ಹಾವು ಮರ ಎಲ್ಲದಕ್ಕೂ ದೇವರು ಅನ್ನೋರು. ದೇವರೆಲ್ಲ ಗುಡಿಯಲ್ಲಿದ್ದಾರೆ ಅಂತ ಅಂದ್ಕೊಂಡಿಲ್ಲ. ನಮ್ಮೂರಿಗೆ ಬನ್ನಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಕಲ್ಲಿಗೆ ನಾಗ ಅಂತ ನಾವು ಪೂಜೆ ಮಾಡ್ತೀವಿ. ಇನ್ಯಾವುದೋ ಕಲ್ಲು ಅಂತಂದ್ರೆ ನೀವು ಕಾಲ್ಕಾರದಲ್ಲಿ ನೋಡಿರ್ಬೋದು, ನಮ್ಮ ದೈವಾರಾಧನೆ ಅಂತ ನಾವು ಮಾಡ್ತೀವಿ, ನಂಬ್ತೀವಿ. ಮತ್ತು ವರ್ಷಕ್ಕೆ ಒಂದು ಸಾರಿ ಆದ್ರೆ ನಮ್ಮ ಮನೆಗೆ ಆ ಪೂಜೆಗೆ ನಾವು ಹೋಗೇ ಹೋಗ್ತೀವಿ ಕಂಪಲ್ಸರಿ. ಅಶ್ವತ್ಥ ಮರಕ್ಕೆ ಅಶ್ವತ್ಥ ಮರ ಇದು ಮರ ಅಂತ ಸುತ್ತು ಬರ್ತೀವಿ ದೇವರು ಅಂತೇಳಿ. ಯಾವುದೇ ಇರಲಿ, ಪ್ರಕೃತಿಯನ್ನ ಪೂಜೆ ಮಾಡುವಂತವರು ನಾವು ಭಾರತೀಯರು, ಪ್ರಕೃತಿಯಲ್ಲಿ ದೇವರನ್ನು ಕಂಡಂತವರು ನಾವು ಭಾರತೀಯರು. ಅದಕ್ಕಾಗಿ ನಮ್ಮ ಪ್ರಕೃತಿ, ನಮ್ಮ ಪರಿಸರ, ನಮ್ಮ ವಿಚಾರ ಇದನ್ನು ಉಳಿಸ್ಕೋಬೇಕಾಗಿರ್ತಾರೆ ಅಂದ್ರೆ ಮಠಗಳ ಜೊತೆ ಜೋಡಣೆ ಆಗ್ಬೇಕು. ನಮ್ಮ ಹತ್ರ ಎಷ್ಟು ಸಾಧ್ಯನೋ ಲಕ್ಷಾಂತರ ಕೊಡಕ್ಕೆ ನಮಗೆ ಶಕ್ತಿ ಇಲ್ಲದಿರ್ಬೋದು, ಆದ್ರೆ ನಮ್ಮ ಕೈಯಲ್ಲಾಗಿರುವಂತ 100 ರೂಪಾಯಿ ಗಳಿಸಿದ್ರೆ 1 ರೂಪಾಯಿಯನ್ನು ನಮ್ಮ ಮಠಕ್ಕೆ ಕೊಟ್ಟು ಆ ಮಠವನ್ನು ಬೆಳೆಸ್ತೀವಿ ಅನ್ನುವಂಥ ವಿಚಾರ ನಮ್ಮ ಕೈಗೆ ಬರಬೇಕು. ಈ ವಿಚಾರ ನಮ್ಮ ತಲೆಯಲ್ಲಿ ಬಂದಾಗ ಮಾತ್ರ ನಾವು ಮಠ ಮಂದಿರಗಳನ್ನು ಉಳಿಸಕ್ಕೆ ಸಾಧ್ಯ. ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಚಿಕ್ಕ ಪುಟ್ಟ ಮಠಗಳನ್ನ, ಬೇರೆ ಬೇರೆ ಜಾತಿ ವರ್ಗದ ಮಠಗಳನ್ನು ಬೆಳೆಸಬೇಕು, ಅದನ್ನು ಬೆಳೆಸಬೇಕು ಅನ್ನುವಂಥ ವಿಚಾರದಿಂದ ನಾವು ಹಣ ಕೊಟ್ವಿ. ಇದು ಓಟಿಗಾಗಿ ಅಲ್ಲ, ನಮ್ಮ ವಿಚಾರ ಉಳಿಬೇಕು, ನಮ್ಮ ಮಠ ಮಂದಿರ ಉಳಿಬೇಕು, ಅಲ್ಲಿ ಶಾಲೆ ಆಗ್ಬೇಕು, ಅಲ್ಲಿ ಹಾಸ್ಟೆಲ್ ಆಗ್ಬೇಕು, ಮಕ್ಕಳಲ್ಲಿ ಹೋಗಿ ಓದಬೇಕನ್ನುವಂಥ ಕಾರಣಕ್ಕಾಗಿ ಬೆಳೆಸುವಂತ ಕೆಲಸವನ್ನು ಅವತ್ತು ಮಾಡಿದ್ವಿ. ಎಲ್ಲ ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಒಂದೇ ವಿನಂತಿ ಮಾಡುವಂಥದ್ದು, ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನನ್ನ ಎಲ್ಲ ಅಣ್ಣ ತಮ್ಮಂದರು ಬಂದಿದ್ದೀರಾ. ನಮ್ಗೆ ಧರ್ಮ ಪ್ರಜ್ಞೆ ಮೂಡಬೇಕು, ಧರ್ಮವನ್ನ ಬಿಡಬಾರ್ದು, ಸಂಸ್ಕೃತಿ ಬಿಡಬಾರ್ದು, ಪೂಜೆ ಬಿಡಬಾರ್ದು, ಹಬ್ಬ ಹರಿದನ್ನು ಬಿಡಬಾರ್ದು. ಇದೆಲ್ಲವನ್ನ ಮಾಡ್ಕೊಂಡು ಹೋದಾಗ ಮಾತ್ರ ನಮ್ಮೆಲ್ಲರಿಗೆ ಮಾನಸಿಕ ಬಲ ಬರುತ್ತೆ, ನಮ್ಮ ದೇಶಕ್ಕೆ ಶಕ್ತಿ ಸಿಗುತ್ತೆ, ನಮ್ಮ ಧರ್ಮಕ್ಕೂ ಶಕ್ತಿ ಸಿಗುತ್ತೆ. ಈ ವಿಚಾರದಿಂದ ಇವತ್ತು ಬಹಳ ಖುಷಿ ಆಗುತ್ತೆ. ಯಾವ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು 100 ವರ್ಷ ಬದುಕಿದ್ರು, 100ಕ್ಕಿಂತ ಹೆಚ್ಚು ವರ್ಷ ಬದುಕಿದ್ರು. ಹೇಗೆ ಬದುಕಿದ್ರು? ಒಳ್ಳೆಯ ಜೀವನ ಮಾಡಿದ್ರು, ಒಳ್ಳೆಯ ಆಹಾರ ಊಟ ಮಾಡಿದ್ರು, ಆಸ್ಪತ್ರೆಗೆ ಪದೇ ಪದೇ ಹೋಗ್ತಾ ಇರಲಿಲ್ಲ. ನಂತರ ಅವರು ಒಳ್ಳೆಯ ಜೀವನದ ಮೂಲಕ ಶತಾಯುಷಿಗಳಾದ್ರು. ಅದಕ್ಕಾಗಿ ನಾವು ಕೂಡ ಮನಸ್ಸಲ್ಲಿ ಒಳ್ಳೆಯದು, ತಲೆಯಲ್ಲಿ ಒಳ್ಳೆಯದು, ಮನಸ್ಸು ಮತ್ತು ತಲೆಯಲ್ಲಿ ಒಳ್ಳೆಯದನ್ನು ಇಟ್ಕೊಂಡಾಗ ಖಂಡಿತ ದೇವರು ನಮ್ಗೆ ಹರಸ್ತಾನೆ. ಆ ರೀತಿಯಲ್ಲಿ ನಾವೆಲ್ಲರೂ ಬದುಕೋಣ, ಚೆನ್ನಾಗಿ ಬದುಕೋಣ ಅನ್ನುವಂಥದ್ದನ್ನು ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಶಾಂತಪುರಮ್ಮರ ಸ್ವಾಮೀಜಿಗಳು, ರಾಜಶೇಖರ ಸ್ವಾಮೀಜಿಗಳು ಸುಲಭ ಇಲ್ಲ ಅವರಿಗೆ ಈ ಮಠವನ್ನ ಮುಂದಕ್ಕೆ ತಗೊಂಡು ಹೋಗೋದು. ಇಲ್ಲಿ ಕೂತಿರುವಂತ ಹಲವಾರು ಸ್ವಾಮೀಜಿಗಳು ಅವರವರ ಮಠವನ್ನ ಅವರು ಬೆಳೆಸಕ್ಕೆ ನೋಡ್ತಾ ಇದ್ದಾರೆ. ಸುಲಭ ಇಲ್ಲ. ಇವತ್ತು ಸಮಾಜದಲ್ಲಿ ಕೆಲಸ ಮಾಡುದು, ಮಠ ಬೆಳೆಸೋದು, ಯಾವುದೋ ಶಾಲೆ ಕಟ್ಟೋದು, ಆಶ್ರಮ ನಡೆಸೋದು, ಯಾವುದೋ ದೇವಸ್ಥಾನ ನಡೆಸೋದು ಸುಲಭದ ಕೆಲಸ ಅಲ್ಲ. ಬಹಳ ರಾಜಕೀಯ ಇರುತ್ತೆ. ಒಂದು ಜನಕ್ಕೆ ದಾನ ಮಾಡಬೇಕು ಅಂತ ಅನ್ಸಲ್ಲ, ಇನ್ನೊಂದು ಯಾವುದೋ ಕೆಲಸಕ್ಕೆ ಕೈ ಹಾಕಿದ ಅಡ್ಡ ಬರುತ್ತೆ, ಮೂರನೇದು ಮಧ್ಯದಲ್ಲಿ ಸರ್ಕಾರ ಅಡ್ಡ ಬರುತ್ತೆ. ಈ ರೀತಿ ಹಲವಾರು ತೊಂದರೆಗಳ ಮಧ್ಯೆ ಇವರೆಲ್ಲರೂ ಸೇರಿ ಅವರವರ ಊರಲ್ಲಿ ತಮ್ಮ ತಮ್ಮ ಮಠಗಳನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಈ ರೀತಿಯ ಮಠದ ಕೆಲಸವನ್ನು ಮಾಡ್ತಾ ಇರುವಂತಹ ಎಲ್ಲ ಪೂಜ್ಯ ಸ್ವಾಮೀಜಿಗಳಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ, ನಿಮ್ಮ ಜೊತೆ ಎಲ್ಲ ಕಾಲಕ್ಕೂ ನಾವು ಇರ್ತೀವಿ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ವಿಚಾರದಲ್ಲಿ ಧರ್ಮದ ಕಾರ್ಯ, ದೇಶದ ಕಾರ್ಯಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ ಅನ್ನುವಂಥ ಪ್ರಾರ್ಥನೆಯನ್ನ ಮಾಡಿ, ನಿಮ್ಮೆಲ್ಲರಿಗೂ ಕೂಡ ಇಷ್ಟು ಹೊತ್ತಲ್ಲಿ ನೀವು ಇಲ್ಲಿ ಕೂತಿದ್ದೀರಾ. ಇವತ್ತು ಬಜೆಟ್ ಇತ್ತು, ದೇಶದ ಬಜೆಟ್, ಜನಕ್ಕೆ ಒಳ್ಳೆಯದಾಗಬೇಕು. ದೇಶವನ್ನು 2047ಕ್ಕೆ ಪ್ರಪಂಚದ ಎಲ್ಲ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿ ನಿಲ್ಲಬೇಕು ಅನ್ನುವಂಥ ವಿಚಾರದಿಂದ ಇವತ್ತು
ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಅದು ಇದು ಆಗ್ಬೋದು, ಆದ್ರೆ ನಮ್ಮ ಸಂಕಲ್ಪ ಇರೋದು ಯಾವುದೇ ರಾಜ್ಯ ಹಿಂದೆ ಬೀಳಬಾರ್ದು, ಯಾವುದೇ ಭಾಗ ಹಿಂದೆ ಬೀಳಬಾರ್ದು. ರಾಜಕೀಯವನ್ನ ದೂರಕ್ಕಿಟ್ಟು 2047ಕ್ಕೆ ಭಾರತವನ್ನ ಎಲ್ಲ ಕ್ಷೇತ್ರದಲ್ಲೂ ಯಾವುದೋ ಒಂದು ರಾಜ್ಯ ವೀಕ್ ಅಂತ ಆದ್ರೆ ಆ ಚೈನಿನ ಒಂದು ಸರಪಳಿಯ ಒಂದು ಕೊಂಡಿ ವೀಕ್ ಆಗುತ್ತೆ, ದುರ್ಬಲ ಆದಂತೆ. ಒಂದು ಕೊಂಡಿ ದುರ್ಬಲ ಆದ್ರೆ ಚೈನ್ ಗಟ್ಟಿಯಾಗಿರಲ್ಲ, ದೇಶ ಗಟ್ಟಿಯಾಗಿರಲ್ಲ. ಅದಕ್ಕಾಗಿ ಎಲ್ಲ ರಾಜ್ಯಗಳು ಕೂಡ ಒಟ್ಟಿಗೆ ಮುಂದಕ್ಕೆ ಹೋಗ್ಬೇಕು, ಎಲ್ಲ ವರ್ಗದವರು ಮುಂದಕ್ಕೆ ಹೋಗ್ಬೇಕು. ಅದಕ್ಕಾಗಿ 2047ಕ್ಕೆ ಮೋದಿ ಅವರು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ, ನಾನು ಇರ್ತೀನೋ ನಾನು ಇರಲ್ಲೋ ಗೊತ್ತಿಲ್ಲ, ನನ್ನ ವಯಸ್ಸಲ್ಲಿ ನಾನು ಇರೋಕ್ಕೆ ಸಾಧ್ಯ ಇಲ್ಲ, ಆದ್ರೆ ಈ ದೇಶದ ಅಭಿವೃದ್ಧಿ ನಿಲ್ಲಬಾರ್ದು. ಭಾರತ ಸ್ವಾತಂತ್ರ್ಯದ 100ನೇ ವರ್ಷವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಭಾರತ ಮುಂಚೂಣಿಯಲ್ಲಿರ್ಬೇಕು, ಇದು ನನ್ನ ಸಂಕಲ್ಪ ಅಂತೇಳಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಂತವೀರ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವ ಹಿನ್ನೆಲೆ ಅನೇಕ ಧಾರ್ಮಿಕ ಸಭೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದ್ದ ಅದರ ಬಹುಮುಖ್ಯ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಎಂದು ಅಭಿಪ್ರಾಯಪಟ್ಟರು. ಇಂದು ನಿಮ್ಮೆಲ್ಲರನ್ನ ನೋಡಬೇಕು, ನಮ್ಮ ಸಂಸ್ಕೃತಿ ಹೇಗಿದೆ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರಿಗೂ ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವೆಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅಕ್ಕ ಅವರು ಬಂದಿದ್ದಾರೆ. ಅವರನ್ನು ಕೂಡ ಅಭಿವಂದಿಸಿ, ಹಾಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರೇ ಮಾತು ನಾವೆಲ್ಲ ಕೇಳ್ತೀವಿ, ಅದಕ್ಕೆ ಪ್ರತಿರೂಪವಾಗಿ ನಮ್ಮ ಎದುರಿಗೆ ಕಾಣೋರು ಯಾರಂದ್ರೆ ಶೋಭಾ ಕರಂದ್ಲಾಜೆ ಅಕ್ಕ ಅವರು. ತಾವು ಮಾಡುವಂತ ಕಾಯಕದಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆ ಇದ್ರೆ ಆ ವ್ಯಕ್ತಿ ಏನು ಬೇಕಾದರೂ ಆಗಬಹುದು ಅಂತಕ್ಕಂಥ. ಸಮಾರಂಭದಲ್ಲಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಬಸವರಾಜ್ ಮತ್ತಿಮೂಡ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಿಜೆಪಿ ಮುಖಂಡರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಶಿವಕಾಂತ್ ಮಹಾರಾಜ್, ಹರ್ಷಾನಂದ್ ಗುತ್ತೇದಾರ್ ಹಾಗೂ ಅಪ್ಪು ಕಣಕಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು.